ಹಲೋ ಹಾಯ್ ಫ್ರೆಂಡ್ಸ್. ನಾನು ಇವತ್ತೊಂದು ಸಂತೋಷವಾದ ತುಂಬ ಸುಂದರವಾದ ವಿಡಿಯೋನ ಹಾಕ್ತಾಯಿದ್ದೀನಿ. ನಾವು ಕೇರಳ ಟ್ರಿಪ್ ಹೊರಟಿದ್ದೀವಿ. ಒಂದು ಬಸ್ ಜನ ಸಿದ್ಧಗಂಗಾ ಬಸ್ಸಲ್ಲಿ ಟೂರಿಸ್ಟ್ ಬಸ್ಸು, ಅದು ಚಿತ್ರದುರ್ಗದಿಂದ ಹೊರಟು ಕೇರಳ ಬರ್ತಾಯಿದೆ. ಅಲ್ಲಿ ಹೋಗಿ ನಾವು ಫಸ್ಟ್ ನೋಡಿದ್ದು ಅಂದರೆ ಹೇಳಿದ್ರೆ ಇಲ್ಲಿ ಶಂಕರಾಚಾರ್ಯರದ ಜನ್ಮಭೂಮಿ. ಈ ಜನ್ಮಭೂಮಿ ನೋಡಿದ್ವಿ. ಹಾಗೆ ಒಂದೊಂದೇ ಹೇಳ್ಕೊತೀನಿ, ಫುಲ್ ಪಿಕಪ್ ಮಾಡೋಕ್ಕಾಗಲ್ಲ. ಆಮೇಲೆ ಅದು ನೋಡಿದ ತಕ್ಷಣ ಅಲ್ಲಿ ಒಂದು ಕೃಷ್ಣ ಟೆಂಪಲ್ ಇದೆ. ಅಲ್ಲಿ ಕರೆಂಟ್ ಏನೂ ಹಾಕಿಲ್ಲ, ಫುಲ್ ದೀಪ ಹಚ್ಚಿ ಇಟ್ಟಿದ್ದಾರೆ. ಅದು ಸುಂದರವಾಗಿ ಕಾಣ್ತಾ ಇದ್ದಾನೆ ಕೃಷ್ಣ. ಆಮೇಲೆ ಅದು ಎಡಕಲ್ ಕೇವ್ಸ್ ಅಂತ ಒಂದಿತ್ತು, ಅದು ಸ್ವಲ್ಪ ಟ್ರಕ್ಕಿಂಗ್ ಇತ್ತು. ಆದರೆ ಏನಂದರೆ ಏನು ಜಾಸ್ತಿ ದೂರ ಇಲ್ಲ ಅಂತ ಹೇಳಿದರು, ಅದಕ್ಕೆ ಹೊರಟಿವಿ. ನೋಡಿ ತುಂಬ ಅಪ್ಪಿದೆ. ನಮಗೆ 5 ಗಂಟೆ ಬೇಕಾಯಿತು ಮೇಲೆ ಮುಟ್ಟಕ್ಕೆ. ಅಂದರೆ ಅಲ್ಲಿ ಮೇಲೆ ಏನಿದೆ ಅಂದರೆ, ಮುಂಚೆ ಆದಿವಾಸಿಗಳೆಲ್ಲರೂ ತಪಸ್ಸು ಮಾಡಿದಾರಂತೆ. ಅವರಿಗೆ ಮಳೆ ಬರಬಾರದು, ಯಾರು ಶಬ್ದ ಇರಬಾರದು, ವೆಂಟಿಲೇಷನು ಇರಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಅಲ್ಲಿ ಮಾಡಿದರಂತೆ. ಅದು ನೋಡೋಣ ಅಂತ ಉತ್ಸಾಹದಿಂದ ಎಲ್ಲರೂ ಹೊರಟಿದ್ದೀವಿ. ನೋಡಿ, ಟ್ರಕ್ಕಿಂಗು ಇದು ತುಂಬ ಎತ್ತರ ಇದೆ. ಹೇಗೆ ಹೋಗಿದ್ದೀವಿ ಅಂತ ನಮಗೆ ಗೊತ್ತಾಗಿಲ್ಲ, ತುಂಬ ಆಯಾಸ ಆಯಿತು. ನೋಡಿ ಹೊರಟಿದ್ದೀವಿ ಮೇಲೆ. ಎಲ್ಲರೂ ನಮ್ಮ ಗ್ರೂಪ್ ಅವರೆಲ್ಲರೂ ನೋಡೋಣ ಅಂತ ಒಂದಿದೆ, ಮಧ್ಯೆ ನಿಂತ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರಿ. ನಾನು ಸ್ವಲ್ಪ ಇಲ್ಲಿ ಕೂತ್ಕೊಂಡೆ ಮಧ್ಯದಲ್ಲಿ. ತುಂಬ ಎತ್ತರ, ಆ ಕಡೆ ಈ ಕಡೆ ಕಲ್ಲು ಬಂಡೆಗಳು, ಅದ್ರ ಮಧ್ಯೆ ನಾವು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ನೋಡಿದರೆ ಆಶ್ಚರ್ಯ ಆಗುತ್ತೆ. ಹಿಡ್ಕೊಳ್ಳೋಕ್ಕೆ ಏನಿಲ್ಲ, ಅವರು ಕಲ್ಲು ಬಂಡೆಗಳೇ ಇರೋದು. ಅದು ಹಾಗೆ ಮುಂದೆ ಹೋಗಿ ನಮ್ಮ ಗೈಡವರು ಮುಂದೆ ಹೋಗಿ ಕೈ ಹಿಡಿದು ಒಬ್ಬೊಬ್ಬರನ್ನು ಎಳ್ಕೊಂಡ್ರು. ಅಯ್ಯೋ ಸಾಕಾಯಿತು. ಆದರೂ ನೋಡಬೇಕಂತ ಆಸೆ. ನಾನು ಇಲ್ಲೊಂದು ಆರಾಮಾಗಿ ನಿಂತ್ಕೊಂಡೆ. ಇಂಥ ಸ್ಟೆಪ್ ಹತ್ತಿ ಹೋಗಿದ್ದೀವಿ. ನೋಡಿ ಈ ಥರ ಕೇವ್ಸ್ ಇದೆ, ಅಂದರೆ ವೆಂಟಿಲೇಷನು ಅನುಕೂಲ ಇದೆ. ಇಲ್ಲಿ ಸ್ಟೆಪ್ ಹತ್ತಿ ಸಾಕಾಯಿತು. ಇಲ್ಲಿ ಒಂದು ಫೋಟೋ ತೊಗೊಂಡ್ವಿ. ನೋಡಿ ಬಂದಿದ್ದೀವಿ ಇಷ್ಟು ದೂರ. ಇನ್ನೂ ಮೇಲೆ ಹತ್ತಿ ಹೋಗಬೇಕು. ಈವಾಗ ಇಲ್ಲಿ ಬಂದು ಸೇರಿದ್ದೀವಿ. ನೋಡಿ ಇಲ್ಲಿ ವಿಶೇಷ ಅಂದರೆ ಆ ಕಡೆ ಒಂದು ಇದು ಕಲ್ಲು ಬಂಡೆ, ಈ ಕಡೆ ಒಂದು ಕಲ್ಲು ಬಂಡೆ, ಮಧ್ಯದಲ್ಲಿ ಎಷ್ಟೋ ಎತ್ತರಕ್ಕಿದೆ. ಅದು ಹೀಗೆ ಕರಗಸದಲ್ಲಿ ಸಪ್ರೇಟ್ ಮಾಡ್ತೀವಲ್ಲ, ಆ ಥರ ಇದೆ. ನೋಡಿ ವೈಟಾಗಿ ಕಾಣ್ತಾ ಇದೆಯಲ್ಲ, ಇದು ನೋಡೋಕ್ಕೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ಇಲ್ಲಿ ಬಂದಿದ್ದೀವಿ. ಮತ್ತು ಬೇರೆ ಏನೂ ಇಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತಂತ ಅಂದರೂ ಸಾಹಸ ಮಾಡಿ ಬಂದಿದ್ದೀವಿ. ನೋಡಿ ಇಲ್ಲಿ ನೋಡಿ ವೈಟಾಗಿ ಕಾಣ್ತಾ ಇದೆ ಮಧ್ಯದಲ್ಲಿ. ಅದು ಸಪ್ರೇಟ್ ಮಾಡಿದ್ದು, ಅದು 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 ಪ್ರಕೃತಿ ಪ್ರಕಾರ ಆಗಿರೋದು, ಯಾರು ಮಾಡಿರೋದಲ್ಲ. ನೋಡಿ ಈ ಥರ ಬಂಡೆಗಳು, ಅದ್ರ ಮಧ್ಯೆ ಎಲ್ಲ ಕೂತ್ಕೊಂಡಿದ್ದೀವಿ. ಅಲ್ಲೇ ಫೋಟೋ ತೊಗೊಂಡ್ವಿ. ತುಂಬ ಚೆನ್ನಾಗಿ ವೆಂಟಿಲೇಷನ್ ಇತ್ತು. ಅಷ್ಟು ಮೇಲೆ ಹೋದ್ರೂ ಗಾಳಿ ಬೆಳಕು ಚೆನ್ನಾಗಿದೆ. ಹಿಂದೆ ಆದಿವಾಸಿಗಳು ಇಲ್ಲಿ ತಪಸ್ಸು ಮಾಡುವರಂತೆ. ಅವರಿಗೆ ಮಳೆ ಗಾಳಿ ಏನೂ ಬರಬಾರ್ದಂತ ಈ ಥರ ಇತ್ತಂತೆ. ಜ್ಞಾನೋದಯ ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ಕಡೆ ಇಲ್ಲಿ ಬಂದ್ರಂತೆ. ಅದೆಲ್ಲ ನೋಡಿಕೊಂಡು ವಾಪಸ್ಸು ಇನ್ನೊಂದು ದಾರಿ ಇದೆ ನಾವು ಬರುವಾಗ. ನೋಡಿ ಈಗ ಎಲ್ಲರೂ ವಾಪಸ್ ಬರೋಕ್ಕೆ ಶುರು ಮಾಡಿದ್ವಿ. ಸ್ವಲ್ಪ ಈಸಿ ಜಾಗದಲ್ಲಿ ಇಳಿದು ಬಂದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ನೀವು ಕೇರಳ ಹೋದಾಗ ಕೈಲಾದರೆ ಹತ್ತೋಕೆ ಆದರೆ ಮಾತ್ರ ಹೋಗಿ. ಯಾರು ತುಂಬ ಉತ್ಸಾಹ ಮಾಡಿ ಹೋಗಬೇಡಿ. ಚಿಕ್ಕ ಮಕ್ಕಳು ಆರಾಮಾಗಿ ಹೋಗ್ಬೋದು, ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಅಲ್ಲೊಂದು ಫಾಲ್ಸ್ ಇತ್ತು, ಅದನ್ನು ನೋಡ್ಕೊಂಡ್ವಿ. ಮತ್ತು ನೈಟಲ್ಲಿ ನಾವು ಹಾಲ್ಟ್ ಮಾಡಿದ್ದೀವಲ್ಲ, ಏನೋ ಮನೋರಂಜನೆ ಪ್ರೋಗ್ರಾಮ್ ಅಂದರೆ ಒಂದು ಇದಿತ್ತು, ಕಥಕಲಿ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಆಮೇಲೆ ಇದು ಏನಂದರೆ ಈ ಯೋಧ ಕಲ್ಚರ್ ಅಂದರೆ ಹಳ್ಳಿ ಲೈಫ್ ಅಂತ ಇದೆ. ಒಂಥರ ಯುದ್ಧ ಮಾಡೋದು ಎಲ್ಲ ಒಂಥರ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಇದು ಒಂಥರ ಜೀವನ. ಅದಕ್ಕೆ ದುಡ್ಡು ಪೇ ಮಾಡಬೇಕಿತ್ತು. ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ 1 ಗಂಟೆ ನಾವು ಟೈಮ್ ಮಾಡಿದ್ವಿ. ಏನೋ ಒಂಥರ ಖುಷಿ ಆಯಿತು. ಸರ್ಕಸ್ ಥರನೂ ಇದೆ. ಆದರೆ ಮೂಲೆಯಲ್ಲಿ ದೇವರಿಗೆ ಪಾಲ ಹಚ್ಚಿ ಅವರು ಏನೇನೋ ಪೂಜೆ ಮಾಡಿಬಿಟ್ಟು ಅದು ಮಾಡ್ತಾರೆ. ನೀವು ನೋಡಿ ಏನೇನೋ ಯೋಗ
ಅಂತ ಎಲ್ಲ ತೋರಿಸಿದ್ರು. ಅಲ್ಲಿ ಹೇಳ್ತಾ ಇದ್ದರು, ಹಾಗೆ ಅದಕ್ಕೆ ಸರಿಯಾಗಿ ಮಾಡ್ತಾಯಿದ್ರು. ಮತ್ತು ನಮ್ಮದು ಇದು ಫುಲ್ಲು ಪಿಕಪ್ ಮಾಡೋಕ್ಕಾಗಲ್ಲ ನಮ್ಮದು ಫ್ರೆಂಡ್ಸ್, ಯಾಕಂದರೆ ತುಂಬ ಇದೆ. ಅದೇ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಹಾಕ್ತಾಯಿದ್ವಿ. ಅಲ್ಲಿಂದ ನಾವು ಮತ್ತೆ ಮೇಲೆ ಇದೆಯಲ್ಲ ಕೊಚ್ಚಿಗೆ ಹೋದ್ವಿ. ಅಲ್ಲಿ ಕ್ರೂಸ್ ಅಲ್ಲಿ ಹೋದ್ವಿ. ಇದು ನೋಡಿ ತುಂಬ ಘಾಟ್ ಸೆಕ್ಷನ್ ಇದೆ. ಮುನ್ನಾರ್ಗೆ ಹೋದ್ವಿ. ಆಮೇಲೆ ಜಟಾಯು ಅಂತ ಒಂದಿದೆ, ಅದಂತೂ ತುಂಬ ಚೆನ್ನಾಗಿದೆ. ಇದು ಮೊಬೈಲ್ ಕಾರಲ್ಲಿ ಹೋದ್ವಿ. ನೋಡಿ ತುಂಬ ಚೆನ್ನಾಗಿದೆ. ಇದು ಬರೀ ಟೀ ಪ್ಲ್ಯಾಂಟೇಲಿರೋದು. ನಾವು ಕೇರಳ ಏನೋ ಅಂದ್ಕೊಂಡಿದ್ದೀವಿ. ಕೇರಳ ತುಂಬ ಇಂಪ್ರೂವ್ ಆಗಿದೆ ಫ್ರೆಂಡ್ಸ್. ಅಲ್ಲಿ ಹೋಗಿ ನೋಡಿದರೆ ಎಲ್ಲೆಲ್ಲೂ ವೇಸ್ಟ್ ಜಾಗ ಅನ್ನೋದೇ ಇಲ್ಲ. ಎಲ್ಲ ಏನೇನೋ ಮಾಡ್ಕೊಂಡು ಉಪಯೋಗಿಸಿದ್ದಾರೆ. ರೋಡುಗಳೆಲ್ಲ ತುಂಬ ಚೆನ್ನಾಗಿದೆ. ಒಂದು ಸುಂದರವಾದ ಪ್ರವಾಸಿ ತಾಣನೇ ಅನ್ಬೋದು. ಆ ಸೀನ್ರಿ ವ್ಯೂಸ್ ಎಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. 10 ದಿನ ನಾವು ಅಲ್ಲಲ್ಲೇ ಹಾಲ್ಟ್ ಮಾಡಿದ್ದೀವಿ. ಎಲ್ಲ ಸ್ನಾನ ಊಟ ಎಲ್ಲ ಅಲ್ಲೇ ಮಾಡೋ ವ್ಯವಸ್ಥೆ ಇದೆ. ಅಡುಗೆ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿತ್ತು ಈ ಟ್ರಿಪ್ ಅಂತೂ ನಮಗೆ ತುಂಬ ಖುಷಿ ಕೊಡ್ತು. ಇದು ಎಂದೂ ಮರೆಯದ ಟ್ರಿಪ್ಪು. ಅದಕ್ಕೆ ನಾವುಗಳು ಎಲ್ಲ ಒಂದೇ ಏಜಿನವರು, ಅದಕ್ಕಿಂತ ತುಂಬ ಖುಷಿ ಆಯಿತು ನಮಗೆಲ್ಲ. ಅಲ್ಲಲ್ಲಿ ಯಾವುದೋ ಒಂದು ಕಡೆಯಲ್ಲಿ ರೂಮ್ ಮಾಡಿ ಹಾಲ್ಟ್ ಆಗಿ ಸ್ನಾನ ಮಾಡೋದು, ಮತ್ತೆ ಫ್ರೆಶ್ ಅಪ್ ಆಗೋದು, ಮತ್ತೆ ತಿಂಡಿ ತಿನ್ನೋದು, ಊಟ ಮಾಡೋದು, ಮತ್ತೆ ತಿರ್ಗಾ ಸಂಜೆ ಮತ್ತೆ ಬರೋದು, ಮತ್ತೆ ಹಾಲ್ಟ್ ಆಗೋದು, ಈ ಥರ ಮಾಡಿ ತುಂಬ ಎಂಜಾಯ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಕೇರಳ ಟ್ರಿಪ್ಪು ಹೋದರೆ 10 ದಿನ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ನಾವೆಲ್ಲ ಫೋಟೋಶೂಟ್ ಮಾಡ್ಕೊಂಡಿವಿ. ಅಲ್ಲಿ ಯಾವ್ಯಾವ ಜಾಗದಲ್ಲಿ ಚೆನ್ನಾಗಿದೆ ಅಲ್ಲೆಲ್ಲ ಫೋಟೋಶೂಟ್ ಮಾಡ್ಕೊಂಡು, ಇದು ಎಲ್ಲೂ ಸ್ಕಿಪ್ ಮಾಡಿದೆ. ಇಂಟ್ರೆಸ್ಟ್ ಇದ್ದರೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆ ಬೀಚಿಗೆ ಹೋದ್ವಿ ನೋಡಿ. ಒಂದೇ ಬೀಚು, ತುಂಬ ಚೆನ್ನಾಗಿತ್ತು ಬೀಚು. ಅಲ್ಲೆಲ್ಲ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಫೋಟೋ ತೊಗೊಂಡಿವಿ. ಲೇಡೀಸ್ ಒಂದು ಕಡೆ, ಜೆಂಟ್ಸ್ ಒಂದು ಕಡೆ ನಿಂತ್ಕೊಂಡು. ಅಯ್ಯೋ ಈ ಪ್ರಪಂಚನೇ ಮರೆತು ಬಿಟ್ಟಿದ್ದೀವಿ ನಾವು, ಅಷ್ಟು ಖುಷಿ ಆಯಿತು. ಕೇರಳ ಟ್ರಿಪ್ಪು ಬರೀ ಟೀ ಪ್ಲ್ಯಾಂಟೇ ಇರೋದು, ಮತ್ತು ಆಯುರ್ವೇದಿಕ್ಕು ಮೆಡಿಷನ್ ಅದು ಇದು ಎಲ್ಲ ಸ್ವಲ್ಪ ತೊಗೊಂಡ್ವಿ. ನೋಡಿ ಯಾವ ಥರ ಇದೆ ಅಂತ. ಸೀನ್ರಿ ನೋಡೋಕ್ಕೆ ಒಂದು ಕಣ್ಣಿಗೆ ಹಬ್ಬ. ತುಂಬ ಚೆನ್ನಾಗಿದೆ. ಅದು ತುಂಬ ಲಾಂಗ್ ವೀಡಿಯೋ ಆಗುತ್ತೆ ಅಂದ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ. ಬನ್ನಿ ಸಂಗೀತ ಧಾರಾಳ. ಇದೆಲ್ಲ ನಾವು ಸೈಡಿಂದ ಹೋಗ್ತಾ ಈ ಸೈಡು ವ್ಯೂಸ್ ಇದೆಯಲ್ಲ, ಇದೆಲ್ಲ ನೋಡ್ಕೊತಾ ಎಂಜಾಯ್ ಮಾಡಿದ್ದೀವಿ ಫ್ರೆಂಡ್ಸ್. ಟೀ ಪೌಡ್ರ್ ಅದು ಇದು, ನಮಗೆ ಏಲಕ್ಕಿ, ಅಲ್ಲಿ ಏನೇನು ವಸ್ತುಗಳು ಕಮ್ಮಿಗೆ ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. 10 ದಿನ ತುಂಬ ಎಂಜಾಯ್ ಮಾಡಿ 42 ಜನ ಒಂದೇ ಮನೆಯವ್ರ ಥರ ಇದ್ದಿದ್ದೀವಿ. ಎಂದೂ ಮರೆಯಲಾಗದ ನೆನಪುಗಳು ಇದು. ತುಂಬ ಖುಷಿ ಆಯಿತು ನಮಗೆ. ಬರ್ತಾರೆ ವರ್ಷಕ್ಕೆ ಅಥವಾ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸರ್ತಿ ಈ ಥರ ಟ್ರಿಪ್ ಹೋದರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಹೇಗಿತ್ತು ಏನು ಇಂಥ ಒಂದು ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್. ನಾವು ಫೋಟೋ ತಗೊಂಡಿವಿ. ಕೆಲವೊಂದು ಕಡೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಆ ಕೊಚ್ಚಿನಲ್ಲಿ ಕ್ರೂಸ್ಗೆ ಹೋಗಿದ್ದೀವಿ. ಆಮೇಲೆ ಇದು ಒಂದು ಗಾರ್ಡನ್ ಥರ ಇದೆ, ಇಲ್ಲಿ ಬಂದೀವಿ. ಎಲ್ಲ ಇದು ಟರ್ನ್ ತಿರುಗಿ ಹೋಗ್ಬೇಕು ಫ್ರೆಂಡ್ಸ್. ಅದು ನೋಡಿದರೆ ನಾವು ವಿಂಡೋ ಅಲ್ಲ AC ಬಸ್ಸಲ್ಲಿ ಹೋಗಿದ್ದು. ವಿಂಡೋ ಓಪನ್ ಮಾಡುವಾಗಿಲ್ಲ, ಒಳಗಡೆಯಿಂದನೇ ಎಲ್ಲ ಫೋಟೋಶೂಟ್ ಮಾಡ್ಕೊಂಡಿವಿ. ನಮ್ಮ ಗ್ರೂಪಲ್ಲಿರುವವರೆಲ್ಲ ಒಬ್ಬೊಬ್ಬರು ಮಾಡಿಕೊಂಡ್ರು. ಎಲ್ಲ ಗ್ರೂಪಿಗೆ ಶೇರ್ ಮಾಡಿ ಅದರಲ್ಲಿ ಕೆಲವೊಂದನ್ನು ಆರಿಸ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ಲಾಂಗ್ ವಿಡಿಯೋನೇ ಆಯಿತು. ನೋಡಿ ಕೊನೆಯ ತನಕ ನೋಡಿ ಹೇಗಿದೆ ಅಂತ ಹೇಳಿ. ನಮ್ಮ ಮತ್ತು ಮುನ್ನಾರ್ ಬೀಚು ಎಲ್ಲ ನೋಡಿದ್ದೀವಿ. ಎಲ್ಲ ಕವರ್ ಮಾಡಿಕೊಂಡು ವಾಪಸ್ಸು ನಾವು
10 ದಿನ ಆಗಿ 11ನೇ ದಿನಕ್ಕೆ ನಾವು ವಾಪಸ್ಸು ಹೊರಟೀವಿ ಫ್ರೆಂಡ್ಸ್. ಅಲ್ಲಿ ಜಟಾಯು ಅಂದರೆ ಅದು ಮೊಬೈಲ್ ಕಾರಿದೆ ಹೋಗೋಕ್ಕೆ ವ್ಯವಸ್ಥೆ. ಇದರಲ್ಲಿ ನಾನು ಜಟಾಯುನ ತೋರಿಸಿಲ್ಲ, ಆದರೆ ಅದು ಇನ್ನೊಂದು ಶಾರ್ಟ್ ಲಾಗ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಆಮೇಲೆ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜಲ್ಲಿ ಹೋಗಿ ಫೋಟೋ ತೊಗೊಂಡ್ವಿ, ಆ ಸನ್ಸೆಟ್ ನೋಡಿದ್ವಿ. ಆಮೇಲೆ ಬೋಟಿಂಗ್ ಹೋಗಿ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿಯಾಯಿತು ಫ್ರೆಂಡ್ಸ್, ಎಂದೂ ಮರೆಯಲಾಗದ ಮೂಮೆಂಟ್ಸ್. ಓಕೆ, ನೀವು ಸಹ ಈ ವಿಡಿಯೋ ನೋಡಿ ಖುಷಿಪಟ್ಟಿದ್ದೀರಿ ಅಂದ್ಕೊಂಡಿದ್ದೀನಿ. ಹಾಗೆ ಕೊನೆಯ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಒಂದು ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ಕೇರಳ ಟ್ರಿಪ್ಪು, ನಮ್ಮ 10 ದಿನದ ಟ್ರಿಪ್ಪು ಹೇಗಾಯಿತು ಅಂತ ನಾನು ಮಧ್ಯೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಮಾಡೋಕ್ಕಾಗಿಲ್ಲ. ಓಕೆ, ಇನ್ನೆಲ್ಲರೂ ಒಂದು ಒಳ್ಳೆ ಕಡೆ ಟ್ರಿಪ್ ಹೋದಾಗ ಎಲ್ಲ ಫೋಟೋ ಶೂಟ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್.